ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತಾರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಭಾರತದ ಪ್ರಜಾಪ್ರಭುತ್ವದ ಪರಮೋಚ್ಚ ಸಂಸ್ಥೆ ಆಗಿರತಕ್ಕಂಥ ಸಂಸತ್ತಿನಲ್ಲಿ ಸಂವಿಧಾನದ ಕುರಿತು ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನೋದು ಇವತ್ತು ಫ್ಯಾಷನ್ ಆಗಿ ಹೋಗಿದೆ. ಅಂಬೇಡ್ಕರ್ ಅನ್ನುವ ಬದಲಿಗೆ ದೇವರ ನಾಮಸ್ಮರಣೆ ನೀವು ಮಾಡಿದ್ದೀರಲ್ಲ ಅಷ್ಟು ಸಾರಿ, 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡುವುದರ ಜೊತೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಅವಮಾನ ಮಾಡೋದ್ರ ಜೊತೆಗೆ, ಸಂವಿಧಾನ ಈ ದೇಶದ ಎಲ್ಲಾ ನಾಗರಿಕರ ಆಸ್ತಿ ಆಗಿರೋದ್ರಿಂದ, ಯಾಕಂದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ. ಹೀಗಾಗಿ ದೇಶದ ಎಲ್ಲಾ ಪ್ರಜೆಗಳಿಗೂ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾಗಿ ಇರ್ಲಿಕ್ಕೆ ಅನರ್ಹರಾಗಿರ್ತಕ್ಕಂಥವ್ರು. ಇವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಇವತ್ತು ರಸ್ತೆ ತಡೆ ಮಾಡುವುದರ ಮೂಲಕ, ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ, ನಾವು ಮಾನ್ಯ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕಳಿಸಿದ್ದೀವಿ. ಜೊತೆಗೆ ಅಮಿತ್ ಶಾ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಂಡು ಈ ದೇಶದ ಜನತೆಯ ಕ್ಷಮಾಪಣೆಯನ್ನು ಕೇಳ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ 50 ಅಕ್ಕ ಕೆಫೆಗಳನ್ನು ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದು ಬಜೆಟ್ ಅನೌನ್ಸ್ಮೆಂಟ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ 50 ಅಕ್ಕ ಕೆಫೆಗಳನ್ನು ರಾಜ್ಯದ ವಿವಿಧ ತಾಲೂಕುಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸ್ವಸಹಾಯ ಸಂಘಗಳಿಗೆ ಒಂದು ಆದಾಯ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಇಡೀ ರಾಜ್ಯದಲ್ಲಿ ಅಕ್ಕ ಕೆಫೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಈಗ 3 ಪ್ರಾರಂಭ ಆಗಿದೆ. ಬರ್ತಕ್ಕಂಥ ದಿನಗಳಲ್ಲಿ 50 ಅಕ್ಕ ಕೆಫೆಗಳನ್ನು ಸ್ವಸಹಾಯ ಸಂಘಗಳಿಗೆ ಆದಾಯ ಮಾಡಿಕೊಡಲು ಅವರಿಗೆ ಸ್ಥಾಪನೆ ಮಾಡಿ ಕೊಡ್ತಾ ಇದ್ದೀವಿ. ಸುಮಾರು 15 ಲಕ್ಷ ರೂಪಾಯಿ ಇದಕ್ಕೆ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಅವರು ಅದನ್ನು ಮೇಂಟೈನ್ ಮಾಡ್ತಾರೆ. ಥ್ಯಾಂಕ್ ಕರ್ನಾಟಕ ರಾಜ್ಯ ರೈತೋದಯ ಸಿರಿಧಾನಗೆ, ಕರ್ನಾಟಕ ರಾಜ್ಯ ರೈತೋದಯ ಸಿರಿಧಾನಗೆ, ರೈತ ಹೋರಾಟದ ಮೊದಲ ಹೆಜ್ಜೆಗೆ, ರೈತ ಹೋರಾಟದ ಮೊದಲ ಹೆಜ್ಜೆಗೆ, ಈ ದೇಶದ ರೈತ ಕಂಡ ಕನಸು ರೈತ ಕಲ್ಯಾಣೋತ್ಸವಕ್ಕೆ, ಈ ದೇಶದ ರೈತ ಕಂಡಂತ ಕನಸು ರೈತ ಕಲ್ಯಾಣೋತ್ಸವಕ್ಕೆ ಪತಾಕಿ ಪತಾಕಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಮತ್ತು ಈ ದೇಶದ ರೈತ ಕಂಡಂಥ ಕನಸು ರೈತ ಕಲ್ಯಾಣೋತ್ಸವ ಅಂತೇಳಿ ಇವತ್ತೇನು ನಾವು ಈ ಸುವರ್ಣಸೌಧದಲ್ಲಿ ನಮ್ಮ ರಾಜ್ಯಾದ್ಯಂತ ನಮ್ಮೇನು ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು, ಜಿಲ್ಲಾಧ್ಯಕ್ಷಗಳು, ತಾಲೂಕಾಧ್ಯಕ್ಷಗಳು ಬಂದಿದ್ದೀವಿ. ನಮ್ಮ ಹೋರಾಟದ ಹಾದಿ ಏನಂದರೆ ಸಮಾನತೆ ಬೇಕು ನಮ್ಗೆಲ್ಲರಿಗೂ. ಸಮಾನತೆ ಅಂದ್ರೆ ಏನಪ್ಪ? ನನ್ನ ಮನೇಲಿ ನಾನು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀನಿ, ಹೊರಗಡೆನೂ ಅಷ್ಟೇ ಗೌರವ ಕೊಡಬೇಕು. ಸ್ಟೇಜ್ ಮುಂದೆ ಅಷ್ಟೇ ಗೌರವ ಕೊಟ್ಟು ಹೊರಗಡೆ ಕಾಲೋದಿವಂತ ಕೆಲಸ ಮಾಡಬಾರ್ದು.
ಹಾಗಾಗಿ ಸಮಾನತೆ ಬೇಕು, ಶಿಕ್ಷಣ ಬೇಕು, ಆರೋಗ್ಯ ಬೇಕು, ವಿದ್ಯೆ ಬುದ್ಧಿ ಪ್ರತಿಯೊಂದು ಬೇಕು ಅಂತೇಳಿ ಇವತ್ತೇನು ನಾವು ಏನು ಹೋರಾಟಕ್ಕೆ ಹೊರಟಿದ್ದೀವಿ. ನಮ್ಮ ಹೋರಾಟದ ಮೊದಲನೇ ಹೆಜ್ಜೆ ಏನಂದ್ರೆ ಈ ದೇಶದ ರೈತ ಕಂಡಂತ ಕಲ್ಯಾಣೋತ್ಸವ ಅಂದ್ರೆ ಸಮಾಜಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸೇರಿಸಲೇಬೇಕು. ನಮ್ಮ ಸಮಾಜ ಭರತ ಸಮಾಜ ಇದೆ. 45-50 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದ್ದವರಿಗೆ ನಮಗೆ ಗೆಜೆಟ್ನಲ್ಲಿ ನಮ್ಮ ಜಾತಿ ಸೇರಿಸಲಾರ್ದಕ್ಕೆ ಈ ನಮ್ಮದು ಒಂದು ಮನವಿ ಪತ್ರ ಕೊಡಲಾಗುತ್ತದೆ. ಆದ ಕಾರಣ ನಾವು ಇವತ್ತು ಈ ಮನವಿಯಿಂದ ಅವರು ನಮ್ಮ ಜಾತಿ ಸರ್ಟಿಫಿಕೇಟ್ನಲ್ಲಿ ಗೆಜೆಟ್ನಲ್ಲಿ ಸೇರಿಸಿ ಇದ್ದಲ್ಲಿ ಮುಂದಿನ ಕ್ರಮ ನಮ್ಮದು ಹೋರಾಟ ತೀವ್ರವಾಗಿ ಒಂದು ನ್ಯಾಯಾಲಯ ಕಟ್ಟಿಯನ್ನು ಏರಬೇಕಂತ ನಮ್ಮ ವಿಚಾರ ಇದೆ. ಆದರೆ ಅದರಲ್ಲೇ ಸೂಕ್ಷ್ಮವಾಗಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ಅಥವಾ ಈ ಸಂಬಂಧಪಟ್ಟ ನಮ್ಮ ಕಾನೂನು ಮಂತ್ರಿಗಳಾಗಲಿ ನಮಗೆ ನಮ್ಮ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡಿ ಕೊಡ್ಬೇಕಂತ ನಾವು ಅವರಲ್ಲಿ ವಿನಂತಿ ಪೂರ್ವಕ ಈ ಸತ್ತು ನಾವು ಮನವಿ ಕೊಡ್ತಾ ಇದ್ದೇವೆ. ಈ ಬಂದು ಒಯ್ತಿದ್ದ ಅಂತ ಹೇಳಿದ್ದಾರೆ. ಆದ ಕಾರಣ ನಾವೆಲ್ಲರೂ ಸೇರಿದ್ದು ಇನ್ನು ನಮ್ಮ ಜನ ದೂರದಿಂದ ನಮ್ಮ ಬಸವ ಕಲ್ಯಾಣದಿಂದ ನಮ್ಮ ಜನ ಬರಬೇಕಾಗಿದೆ, ಬರಲಾತ್ಯಾರ. ಈ ಇನ್ನೊಂದು ಅರ್ಧ ತಾಸ್ನಾಗ ಎಲ್ಲ ನಮ್ಮ ಸಮಾಜ ಇನ್ನೂ ಈ ಮಂಟಪ ತುಂಬಿ ಸಹಿತ ಅಷ್ಟು ಇಡೀ ರಾಜ್ಯದಿಂದ ಬರ್ತಾರ. ಆದ್ರೆ ಉತ್ತರ ಕರ್ನಾಟಕದಿಂದ ಅತಿ ಹೆಚ್ಚದ್ರಿ. ನಾನು ಸುರೇಶ್ ಗಚ್ಚಿನಕಟ್ಟಿ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಹಾಕಿದಾರಪ್ಪ ಅಂತ ಅನಿಸ್ಬೋದು, ಏನು ಅನಿಸಲ್ಲ ನಿಮಗೆ. ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳೇ ವಂದನೆಗಳು.